ಶ್ರಾವಣ ಮಾಸ ಅಂದ್ರೇನೆ ಭಕ್ತಿ ಆಚರಣೆಗಳ ಪವಿತ್ರ ಕಾಲ. ಅದರಲ್ಲೂ ಮೈಲಾರ ಲಿಂಗೇಶ್ವರನ ಭಕ್ತರಿಗೆ ಈ ಮಾಸ ಅತ್ಯಂತ ವಿಶೇಷ. ಮನೆಯಲ್ಲಿ ಸೂತಕ ಕಳೆಯುವುದಿರಲಿ, ಹೊತ್ತ ಹರಕೆ ತೀರಿಸುವುದಿರಲಿ, ಅಥವಾ ಕುಟುಂಬದ ಕಲ್ಯಾಣಕ್ಕಾಗಿ ದೇವರಿಗೆ ಸೇವೆ ಸಲ್ಲಿಸುವುದಿರಲಿ, ಮೈಲಾರ ದೇವರ ಪ್ರತಿನಿಧಿಯಾದ ಗೊರಪ್ಪನನ್ನ ಮನೆಗೆ ಬರಮಾಡಿಕೊಂಡು ಪೂಜಿಸುವುದು ನೂತನ ಯುಗದ ನಂಬಿಕೆ ಅಲ್ಲ, ತಲತಲಾಂತರಗಳಿಂದ ಬಂದ ಸಾಂಸ್ಕೃತಿಕ ಪರಂಪರೆ. ಆದರೆ ಬದಲಾದ ಕಾಲಘಟ್ಟದಲ್ಲಿ ಇಂತಹ ನೈಜ ಸಾಂಪ್ರದಾಯಿಕ ಗೊರಪ್ಪನವರ ಸಂಖ್ಯೆ ತೀರ ವಿರಳವಾಗ್ತಿದೆ. ಹೀಗಾಗಿ ಮುಂಚಿತವಾಗಿಯೇ ದಿನಾಂಕ ನಿಗದಿಪಡಿಸಿ ಈ ಪವಿತ್ರ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಕುರಿಹಟ್ಟಿಯ 70 ವರ್ಷದ ಹಿರಿಯರಾದ ದುರ್ಗಯ್ಯ ಅವರು ಈ ವಿಶೇಷ ಪೂಜಾ ಕೈಂಕರ್ಯಕ್ಕೆ ಆಗಮಿಸಿದ್ದರು. ಬೋಳು ತಲೆಗೆ ಭಂಡಾರ, ಕಂಸಾಳೆ ನಾದದೊಂದಿದೆ ಕಳೆದ 2 ದಶಕಗಳಿಗೂ ಹೆಚ್ಚು ಕಾಲ, ಅಂದರೆ ಸರಿಸುಮಾರು 40 ವರ್ಷಗಳಿಂದ ಮೈಲಾರ ದೇವರ ಸೇವೆ ಮಾಡಿಕೊಂಡು ಬಂದಿರುವ ದುರ್ಗಪ್ಪನವರು ಭಕ್ತಿಪೂರ್ವಕವಾಗಿ ಪೂಜೆ ನೆರವೇರಿಸಿ ಮನೆ ಮಂದಿಗೆ ಮೈಲಾರಲಿಂಗನ ಆಶೀರ್ವಾದದ ಅಭಯ ನೀಡಿ ತೆರಳಿದರು. ಆಧುನಿಕತೆಯ ಅಲೆಯಲ್ಲಿ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳು ಮರೆಯಾಗುತ್ತಿರುವ ಈ ದಿನಗಳಲ್ಲಿ ಇಂತಹ ಆಚರಣೆಗಳು ಇಂದಿಗೂ ಜೀವಂತವಾಗಿರುವುದು ನಿಜಕ್ಕೂ ವಿಶೇಷ.